ಗುಲಾಬಿ ಹೂವು ಪ್ರತಿಯೊಬ್ಬರಿಗೂ ಇಷ್ಟವಾಗುವಂಥ ಹೂವು, ಪ್ರತಿಯೊಬ್ಬರು ಪ್ರೀತಿಯಿಂದ ಬೆಳೆಸುವಂಥ ಹೂಗಳು. ಆದರೆ ಈ ರೀತಿ ಗುಲಾಬಿ ಗಿಡದಲ್ಲಿ ಹೂಗಳು ಬರಬೇಕು, ಗುಲಾಬಿ ಗಿಡ ಯಾವಾಗಲೂ ಹಚ್ಚ ಹಸಿರಾಗಿರಬೇಕು, ಹೊಸ ಹೊಸ ಚಿಗುರು ಬರಬೇಕು ಅಂತ ತುಂಬ ಜನರಿಗೆ ಆಸೆ ಇರುತ್ತೆ. ಅದರಲ್ಲೂ ಗಾರ್ಡ್ನಿಂಗ್ ಮಾಡ್ತಿರೋರಿಗೆ, ಟೆರೆಸ್ ಗಾರ್ಡ್ನಿಂಗ್ ಮಾಡ್ತಿರೋರಿಗೆ ನೆಲದಲ್ಲಂತೂ ಹೂಗಳು ಬಂದೇ ಬರುತ್ತೆ. ಆದರೆ ಪಾಟಲ್ಲಿರುವಂಥ ಗುಲಾಬಿ ಗಿಡದಲ್ಲಿ ಈ ರೀತಿ ಮೊಗ್ಗುಗಳು, ಹೂಗಳು ಬರಬೇಕು ಅಂತಂದರೆ ತುಂಬ ಕಾಳಜಿ ವಹಿಸಬೇಕು. ತುಂಬಾ ಚೆನ್ನಾಗಿ ಅದಕ್ಕೆ ನಾವು ಫರ್ಟಿಲೈಸರ್ ಎಲ್ಲ ಕೊಡ್ತಾ ಇರಬೇಕು. ಯಾಕಂತಂದರೆ ನಿಮಗೆಲ್ಲ ಗೊತ್ತಿರೋ ಪ್ರಕಾರ ಗುಲಾಬಿ ಗಿಡಕ್ಕೆ ಹೆವಿ ಫೀಡಿಂಗ್ ಅಂದರೆ ತುಂಬ ಇಷ್ಟ. ಅಂತಂದರೆ ಅದಕ್ಕೆ ಮೇಲಿನ ಮೇಲೆ ಏನಾದರೂ ಒಂದು ಆಹಾರವನ್ನು, ಒಂದು ಫರ್ಟಿಲೈಸರನ್ನು ನಾವು ಹಾಕ್ತಲೇ ಇರಬೇಕು. ಆವಾಗಲೇ ನಮ್ಮ ಗುಲಾಬಿ ಗಿಡದಲ್ಲಿ ಈ ರೀತಿ ಬ್ರೈಟ್ ಕಲರಲ್ಲಿ ರಿಚ್ ಆಗಿರುವಂಥ ಹೂಗಳು ಬರೋದು. ಅದು ದೇಸಿ ಆಗಿರ್ಬೋದು, ಹೈಬ್ರಿಡ್ ಆಗಿರ್ಬೋದು. ಇವಾಗ ತುಂಬ ಕಡೆ ಮಳೆಯೆಲ್ಲ ಶುರುವಾಗಿದೆ. ನಮ್ಮ ಕಡೆ ಮಳೆ ಇತ್ತು, ಆದರೆ ಇವಾಗ ತುಂಬಾ ಬಿಸಿಲಿದೆ. ಮಳೆ ಬರೋದು ಡೌಟ್ ಅಂತ ಇದ್ದಾರೆ. ಯಾಕಂತಂದರೆ ಅಷ್ಟೊಂದು ಬಿಸಿಲಿದೆ. ನೋಡೋಣ, ಮಳೆ ಬಂದರೆ ಅದಕ್ಕೂ ಕೂಡ ಕೆಲವೊಂದು ವಿಡಿಯೋಗಳು ಇದೆ. ಮಳೆ ಬರಬೇಕಾದ್ರೆ ಅಥವಾ ಮಳೆ ಬರುವಂಥ ವಾತಾವರಣ ಆದರೆ ನಾನು ಅದ್ರ ಬಗ್ಗೆ ವಿಡಿಯೋಗಳನ್ನು ಹಾಕ್ತೀನಿ. ಇಲ್ಲಾಂತಂದರೆ ನಿಮಗೆ ಅದ್ರ ಬಗ್ಗೆ ವಿಡಿಯೋ ಬೇಕು ಅಂತಂದರೆ ಕಮೆಂಟ್ ಮಾಡಿ, ನಾನು ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡಿ ಹಾಕ್ತೀನಿ. ನಿಮ್ಮ ಕಡೆ ಕೂಡ ಇನ್ನೂ ತುಂಬ ಬಿಸಿಲಿದೆ ಅಂತಂದರೆ, ನಿಮ್ಮ ಗುಲಾಬಿ ಗಿಡದಲ್ಲಿ ಚಿಗುರು ಬರ್ತಾ ಇದೆ ಆದರೆ ಅದು ಒಣಗ್ತಾ ಇದೆ, ಗುಲಾಬಿ ಗಿಡದಲ್ಲಿ ಮೊಗ್ಗುಗಳು ಬರ್ತಾ ಇದ್ದರೆ ಅದು ಸುಟ್ಟಂತಾಗ್ತಾ ಇದೆ ಅಂತಂದರೆ, ಸಾಧ್ಯವಾದಷ್ಟು ಏನು ಮಾಡಿ 2-3 ಗಂಟೆಗಳ ಕಾಲ ಬಿಸಿಲು ಬಿದ್ದರೆ ಸಾಕು. ಯಾಕಂತಂದರೆ ಇವಾಗ ಬೇಸಿಗೆ ಇದೆ. ಆಮೇಲೆ ಏನು ಮಾಡಿ, ಸೆಮಿ ಶೇಡ್ ಅಂತಂದರೆ ಬ್ರೈಟ್ ಲೈಟ್, ಇಂಡೈರೆಕ್ಟ್ ಸನ್ಲೈಟ್ ಬರೋ ಕಡೆ ಏನು ಮಾಡಿ ಗಿಡಗಳನ್ನು ಶಿಫ್ಟ್ ಮಾಡಿ. ಇಲ್ಲ ಅಂತಂದರೆ ಹಾಗೇ ಇದೆ ಅಂತಂದರೆ ನೀವೇನು ಮಾಡಿ, ದಿನಕ್ಕೆ 3 ಬಾರಿ, ಬೆಳಗ್ಗೆ, ಆಮೇಲೆ 10-10:30 ಗಂಟೆಗೆ ಅಥವಾ ಸಾಯಂಕಾಲ 3 ಬಾರಿ ಸಾಧ್ಯ ಆದರೆ, ಇಲ್ಲ ಅಂತಂದರೆ 2 ಬಾರಿ ಗಿಡಗಳ ಮೇಲೆ ನೀರನ್ನು ಸ್ಪ್ರೇ ಮಾಡೋದನ್ನು ಮರಿಬೇಡಿ. ಇದರಿಂದ ಗುಲಾಬಿ ಗಿಡದ ಸ್ಟೆಮ್ ಏನಿರುತ್ತಲ್ಲ ಅದು ಸಾಫ್ಟ್ ಆಗಿರುತ್ತೆ. ಇದರಿಂದ ಗಿಡದಲ್ಲಿ ತೇವಾಂಶ ಇರೋದ್ರಿಂದ, ಸ್ಟೆಮ್ನಲ್ಲಿ, ಬ್ರಾಂಚಸ್ನಲ್ಲಿ ತೇವಾಂಶ ಇದ್ದರೆ ಗಿಡದ ಎಲೆಗಳು ಲಶ್ ಗ್ರೀನ್ ಆಗುತ್ತೆ. ಗಿಡ ಏನಾಗಲ್ಲ, ಒಣಗಲ್ಲ, ಸ್ಟ್ರೆಸ್ಗೆ ಹೋಗಲ್ಲ. ಎರಡನೇದು, ಗುಲಾಬಿ ಗಿಡಕ್ಕೆ ಆ್ಯಸಿಡಿಕ್ ಸಾಯಿಲ್ ತುಂಬ ಇಷ್ಟ ಇಲ್ಲ, ಇದೆಲ್ಲ ನಿಮಗೆ ಗೊತ್ತೇ ಇದೆ. ನಿಮ್ಮ ಗಿಡದ ಮಣ್ಣು ಆಲ್ಕಲೈನ್ ಆಗಿದ್ದರೆ, ಅಂತಂದರೆ ಕ್ಷಾರೀಯ ಆಗಿದ್ದರೆ ಗುಲಾಬಿ ಗಿಡದಲ್ಲಿ ಯಾವುದೇ ಕಾರಣಕ್ಕೂ ಹೂಗಳು ಬರಲ್ಲ. ಹಾಗಾಗಿ ನೀವೇನು ಮಾಡಬೇಕು, ವಾರಕ್ಕೊಮ್ಮೆ, 10 ದಿನಕ್ಕೊಮ್ಮೆ ನೀವು ಟೀ ಪೌಡ್ರ್, ಕಾಫಿ ಪೌಡ್ರನ್ನ ಗುಲಾಬಿ ಗಿಡಕ್ಕೆ ಉಪಯೋಗಿಸೋದ್ರಿಂದ ನೋಡಿ ಈ ರೀತಿ ಬೆಸಲ್ ಶೂಟ್ಸ್ ಬರುತ್ತೆ. ಮೊನ್ನೆ ಒಬ್ಬರು ಕೇಳಿದರು ಬೆಸಲ್ ಶೂಟ್ಸ್ ಬರ್ತಾ ಇಲ್ಲ ಅಂತ. ನಾನು ಆಲೂಗಡ್ಡೆ ಹಾಗೂ ಇನ್ನೊಂದು ವಸ್ತುವನ್ನು ಮಿಕ್ಸ್ ಮಾಡಿ ಫರ್ಟಿಲೈಸರ್ ತಿಳಿಸ್ಕೊಟ್ಟಿದ್ದೀನಿ. ಆ ಫರ್ಟಿಲೈಸರ್ ಹಾಕಿದಾಗಿಂದ ನನ್ನ ಗುಲಾಬಿ ಗಿಡದಲ್ಲಿ ತುಂಬ ಚೆನ್ನಾಗಿ ಹೂಗಳು ಬರ್ತಾ ಇದೆ, ಬೆಸಲ್ ಶೂಟ್ಸ್ ಬರ್ತಾ ಇದೆ, ಚಿಗುರು ಬರ್ತಾ ಇದೆ. ಜೊತೆಗೆ ಅದರಲ್ಲಿ ಫಾಸ್ಫರಸ್ ಇರೋದ್ರಿಂದ ಗುಲಾಬಿ ಗಿಡದ ಬೇರುಗಳು ಡೀಪಾಗಿ ಹೋಗುತ್ತೆ. ಹಾಗಾಗಿ ಪೊಟ್ಯಾಷಿಯಮ್ ಜೊತೆಗೆ ನೀವು ಫಾಸ್ಫರಸ್ ರಿಚ್ ಇರುವಂಥ ಫರ್ಟಿಲೈಸರ್ ಗುಲಾಬಿ ಗಿಡಕ್ಕೆ ಕೊಡೋದ್ರಿಂದ ಗುಲಾಬಿ ಗಿಡದ ಬೇರುಗಳು ಅಷ್ಟೊಂದು ಆಳವಾಗಿ ಹೋಗಲ್ಲ. ಹಾಗಾಗಿ ಮೇಲ್ಗಡೆನೇ ಗುಲಾಬಿ ಗಿಡದ ಬೇರುಗಳು ಇರೋದ್ರಿಂದ, ಅದರಲ್ಲೂ ಪಾಟ್ನಲ್ಲಿ ಬೆಳೀತಾ ಇದ್ದರೆ ಬೇರುಗಳು ಅಷ್ಟೊಂದು ಡೀಪಾಗಿ ಹೋಗಲ್ಲ. ಹಾಗಾಗಿ ನೀವೇನು ಮಾಡಬೇಕು, ಮೇಲಿನ ಮೇಲೆ ಫಾಸ್ಫರಸ್ ಇರುವಂಥ ಫರ್ಟಿಲೈಸರ್ ಕೊಡೋದ್ರಿಂದ ಬೇರುಗಳು ಚೆನ್ನಾಗಿ ಬೆಳೆಯುತ್ತೆ. ಬೇರುಗಳು ಎಷ್ಟು ಆರೋಗ್ಯಕರವಾಗಿ ಮೆಚೂರ್ ಆಗಿರುತ್ತೋ ಅಷ್ಟೇ ಗುಲಾಬಿ ಗಿಡದಲ್ಲಿ ಹೂಗಳು ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಗುಲಾಬಿ ಗಿಡವನ್ನು ನೀವೇನಾದರೂ ತುಂಬ ದಿನಗಳವರೆಗೆ ರಿಪೋರ್ಟ್ ಮಾಡಿಲ್ಲ, ಅದೇ ಪಾಟಲ್ಲಿ 4-5 ವರ್ಷಗಳವರೆಗೆ ಇದೆ ಅಂತಂದರೆ ಆ ಗಿಡದಲ್ಲೂ ಕೂಡ ಹೂಗಳು ಬರಲ್ಲ. ಗುಲಾಬಿ ಗಿಡಗಳನ್ನ ನೀವೇನು ಮಾಡಿ, 1-1.5 ವರ್ಷಕ್ಕೊಮ್ಮೆ ರಿಪೋರ್ಟ್ ಮಾಡಲೇಬೇಕು. ಯಾಕಂತಂದರೆ ನಾವು ಪಾಟಲ್ಲಿ ಗಿಡಗಳನ್ನು ನೆಟ್ಟಿರೋದ್ರಿಂದ ಅದರಲ್ಲಿ ನ್ಯೂಟ್ರಿಯೆಂಟ್ಸ್ ಅಂತಂದರೆ ಪೋಷಕಾಂಶಗಳು ಲಿಮಿಟೆಡ್ ಅಮೌಂಟಲ್ಲಿ ಇರುತ್ತೆ. ಇಷ್ಟೇ ಜಾಗದಲ್ಲಿ, ಇಷ್ಟೇ ಮಣ್ಣಿನಲ್ಲಿ, ಇಷ್ಟೇ ಫರ್ಟಿಲೈಸರಲ್ಲಿ ಆ ಗುಲಾಬಿ ಗಿಡ ಬೆಳೀತಾ ಇದೆ ಅಂತಂದರೆ ಅದನ್ನು ನಾವೇನು ಮಾಡಬೇಕು, ಮೇಲಿನ ಮೇಲೆ ಅಂತಂದರೆ 1.5 ವರ್ಷಕ್ಕೊಮ್ಮೆ ಮಣ್ಣನ್ನು ಚೇಂಜ್ ಮಾಡೋದ್ರಿಂದ ಆ ಮಣ್ಣು ನೀರು ಹಾಕಿ 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 ಆಲ್ಕಲೈನ್ ಆಗಿರುತ್ತಲ್ಲ, ಅದರಲ್ಲಿ ಆಮ್ಲೀಯತೆ ಇರಲ್ಲ, ಕ್ಷಾರೀಯ ಆಗಿರೋದ್ರಿಂದ ಗುಲಾಬಿ ಗಿಡದಲ್ಲಿ ಹೂಗಳು ಬರಲ್ಲ. ಹಾಗಾಗಿ ಮಣ್ಣನ್ನು ಕೂಡ ಒಮ್ಮೆ ಚೇಂಜ್ ಮಾಡಿ ನೋಡಿ. ಇದು ಕೂಡ ನಿಮ್ಮ ಗುಲಾಬಿ ಗಿಡದಲ್ಲಿ ಹೊಸ ಚಿಗುರು, ಬೆಸಲ್ ಶೂಟ್ಸ್ ಹಾಗೂ ಹೂಗಳು ಬರೋದಕ್ಕೆ ಗಿಡವನ್ನು ಪ್ರೋತ್ಸಾಹಿಸುತ್ತೆ. ಅದೇ ಮಣ್ಣಿದೆ, ಅದರಲ್ಲೇ ನೀವು ಫರ್ಟಿಲೈಸರ್ ಹಾಕ್ತಾ ಇದ್ದೀರಾ ಅಂತಂದ್ರೂ ಕೂಡ ಕೆಲವೊಮ್ಮೆ ಯಾವುದೇ ರೀತಿಯ ಪ್ರಯೋಜನ ಆಗಲ್ಲ. ಗುಲಾಬಿ ಗಿಡದಲ್ಲಿ ಮತ್ತೊಂದು ಬರುವಂಥ ಸಮಸ್ಯೆ ಅಂತಂದರೆ ಡೈಬ್ಯಾಕ್ ಡಿಸೀಸ್ ತುಂಬ ಬರುತ್ತೆ. ಸ್ಟೆಮ್ ಮೇಲೆ ಏನಾಗಿರುತ್ತೆ ಅಂತಂದರೆ ಒಂದು ರೀತಿ ಪೌಡ್ರ್ ಥರ ಅಂಟ್ಕೊಂಡಿರುತ್ತೆ. ನೀವು ಟೂತ್ ಬ್ರಷ್ ಇರುತ್ತಲ್ಲ, ಬ್ರಷ್ ಮಾಡ್ತೀವಿ, ಅದನ್ನು ಸ್ವಲ್ಪ ವೇಸ್ಟ್ ಆಗಿರುವಂಥ ಬ್ರಷನ್ನು ತೊಗೊಂಡ್ಬಿಟ್ಟು ಸ್ಟೆಮ್ಮನ್ನು ಸ್ಕ್ರ್ಯಾಚ್ ಮಾಡಿ ನೋಡಿ, ಅದ್ರ ಮೇಲೆ ಒಂದು ರೀತಿ ಪದರು ಕೂತ್ಕೊಂಡಿರುತ್ತೆ. ಆ ರೀತಿ ಏನಾಗಿದ್ರೂ ಕೂಡ ಗುಲಾಬಿ ಗಿಡಕ್ಕೆ ಏನಾಗುತ್ತೆ, ಚೆನ್ನಾಗಿ ಬಿಸಿಲು ತಲುಪಲ್ಲ, ಆವಾಗ ಗುಲಾಬಿ ಗಿಡ ಒಣಗ್ತಾ ಬರುತ್ತೆ. ಹಾಗಾಗಿ ಸ್ಕ್ರ್ಯಾಚ್ ಮಾಡಿ ನೋಡಿ. ಒಂದು ವೇಳೆ ಅದರಲ್ಲಿ ಪೌಡ್ರ್ ಥರ ಬರ್ತಾ ಇದೆ ಅಂತಂದರೆ ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಅದ್ರ ಮೇಲೆ ಸಾಧ್ಯವಾದಷ್ಟು ನೀಮ್ ಆಯಿಲನ್ನು ಬೇಕಿಂಗ್ ಸೋಡಾ ಜೊತೆ ಮಿಕ್ಸ್ ಮಾಡಿ ಸ್ಪ್ರೇ ಮಾಡೋದ್ರಿಂದ ಗುಲಾಬಿ ಗಿಡದಲ್ಲಿ ಡೈಬ್ಯಾಕ್ ಡಿಸೀಸ್ ಬರಲ್ಲ. ಇನ್ನೊಂದೇನು ಅಂತಂದರೆ ಡೆಡ್ ಹೆಡ್ಡಿಂಗ್, ಚಿಗುರು ಬರುತ್ತೆ, ಒಣಗತ್ತೆ, ಹೂಗಳು ಬರಲ್ಲ. ಇದು ಕೂಡ ಏನಾಗುತ್ತೆ ಅಂತಂದರೆ ಸ್ಟೆಮ್ನಲ್ಲಿ, ಅಂತಂದರೆ ಗುಲಾಬಿ ಗಿಡದ ಬ್ರಾಂಚ್ನಲ್ಲಿ ತೇವಾಂಶ ಕಡಿಮೆ ಇದ್ದಾಗ ಕೂಡ ಈ ರೀತಿ ಆಗುತ್ತೆ. ನೋಡಿ, ನಾನು ಗುಲಾಬಿ ಗಿಡದಲ್ಲಿ ಪ್ರತಿಯೊಂದು ಬ್ರಾಂಚ್ನಲ್ಲಿ ಹೂಗಳಾಗಿತ್ತು. ಇದು ಒಂದೇ ದಿನ ಇರುವಂಥ ದೇಸಿ ಗುಲಾಬಿ ಹೂವು. ನಾನು ಹೂಗಳು ಅರಳಿದ ತಕ್ಷಣ ಡೆಡ್ ಹೆಡ್ಡಿಂಗ್ ಮಾಡ್ತೀನಿ. ಅದರಿಂದ ಕೂಡ ಏನಾಗುತ್ತೆ, ಗುಲಾಬಿ ಗಿಡದ ಎನರ್ಜಿ ಸೇವ್ ಆಗ್ತಾ ಇರುತ್ತೆ, ಹೊಸ ಹೊಸ ಮೊಗ್ಗುಗಳು ಬರೋದಕ್ಕೆ
ಪ್ರಮೋಟ್ ಆಗುತ್ತೆ. ನೀವು ಹೂಗಳು ಒಣಗಿದ್ರೂ ಕೂಡ ಅದೇ ಗಿಡದಲ್ಲಿ ಬಿಟ್ರಿ ಅಂತಂದರೆ ಈ ರೀತಿ ಚಿಕ್ಕದಾಗಿ ಹೂಗಳು ಬರೋದಾಗಿರ್ಬೋದು. ಮಗುಗಳಿಗೆ ಗಿಡ ಚೆನ್ನಾಗಿ ಪೋಷಕಾಂಶಗಳನ್ನು ತಲುಪಿಸದೇ ಇರೋ ಕಾರಣದಿಂದ ಕೂಡ ಗುಲಾಬಿ ಗಿಡದಲ್ಲಿ ಚಿಕ್ಕದಾಗಿ ಹೂಗಳು ಬರುತ್ತೆ. ಮಿನೇಚರ್ ವೆರೈಟಿ ಇದ್ದರೆ ಚಿಕ್ಕದಾಗಿ ಬರುತ್ತೆ. ಆದರೆ ದೊಡ್ಡ ಗುಲಾಬಿ ಗಿಡ ಇದೆ, ಹೈಬ್ರಿಡ್ ಇದೆ, ಆದರೂ ಕೂಡ ಅದರಲ್ಲಿ ಹೂಗಳು ಚಿಕ್ಕದಾಗಿ ಬರ್ತಾ ಇದೆ ಅಂತಂದರೆ ಡೆಡ್ ಹೆಡ್ಡಿಂಗ್ ಮಾಡದೇ ಇರೋದು ಕೂಡ ಒಂದು ಮುಖ್ಯವಾದಂಥ ಕಾರಣ ಆಗುತ್ತೆ. ನೋಡಿ, ಕ್ಲೈಂಬಿಂಗ್ ರೋಸ್ ಎಷ್ಟು ಚೆನ್ನಾಗಿ ಹೂಗಳಾಗ್ತಾ ಇದೆ ಅಂತಂದರೆ, ನಾನು ಇವತ್ತೊಂದು ಫರ್ಟಿಲೈಸರ್ ಹೇಳ್ತಾ ಇದ್ದೀನಲ್ಲ, ಆ ಫರ್ಟಿಲೈಸರ್ ಹಾಕ್ದಾಗಿಂದ ಈ ಗಿಡದಲ್ಲಿ ತುಂಬ ಚೆನ್ನಾಗಿ ಹೂಗಳು ಬರ್ತಾ ಇದೆ. ಈ ರೀತಿ ಹೂಗಳು ಯಾವತ್ತೂ ಬಂದಿಲ್ಲ ನನ್ನ ಗಿಡದಲ್ಲಿ, ಅಷ್ಟು ಚೆನ್ನಾಗಿ ಈ ವರ್ಷ ಇದರಲ್ಲಿ ಹೂಗಳಾಗ್ತಾ ಇದೆ. ಅದು ಕೂಡ 40 ಡಿಗ್ರಿ ಸೆಲ್ಸಿಯಸ್ ಬಿಸಿಲಿನಲ್ಲೂ ಕೂಡ ಈ ರೀತಿ ಹೂಗಳು ಬರ್ತಾ ಇದೆ. ಈ ರೀತಿ ಹೂಗಳು ಬರಬೇಕು ಅಂತಂದರೆ ನೀವು ಗುಲಾಬಿ ಗಿಡಕ್ಕೆ ಮೇಲಿನ ಮೇಲೆ ಹೋಮ್ ಮೇಡ್ ಫರ್ಟಿಲೈಸರ್, ಸಾಧ್ಯವಾದಷ್ಟು ಹೋಮ್ ಮೇಡ್ ಫರ್ಟಿಲೈಸರನ್ನು ಕೊಡಿ. ಇದರಿಂದ ಗುಲಾಬಿ ಗಿಡದ ಕಲರ್ ಕೂಡ ಎದ್ದು ಕಾಣುತ್ತೆ, ಬ್ರೈಟ್ ಕಲರ್ ಬರುತ್ತೆ. ಗುಲಾಬಿ ಗಿಡದ ಹೂಗಳು ಡಲ್ ಆಗಿದೆ, ಅದರಲ್ಲಿ ನಾವು ನರ್ಸರಿಯಿಂದ ತರಬೇಕಾದ್ರೆ ಬ್ರೈಟ್ ಕಲರ್ ಇತ್ತು, ಮನೆಗೆ ಬಂದ ತಕ್ಷಣ ಅದರ ಕಲರ್ ಯಾಕೋ ಡಲ್ ಆಗ್ತಾ ಇದೆ ಅಂತಂದರೆ ನೀವು ಕೆಮಿಕಲ್ ಯೂಸ್ ಮಾಡ್ತಾ ಇದ್ದರೆ ಮಣ್ಣಿನಲ್ಲಿರುವಂಥ ಮೈಕ್ರೋಬ್ಸ್, ಸೂಕ್ಷ್ಮ ಜೀವಿಗಳು ಸತ್ತೋಗುತ್ತೆ. ಆಮೇಲೆ ಬೇರುಗಳು ಏನಾಗುತ್ತೆ, ಸಫೋಕೇಟ್ ಆಗುತ್ತೆ, ಬೇರುಗಳು ಚೆನ್ನಾಗಿ ಬೆಳೆಯಲ್ಲ. ಇದರಿಂದ ಕೂಡ ಗುಲಾಬಿ ಗಿಡದ ಹೂವಿನ ಬಣ್ಣ ತುಂಬ ನೀವು ಅಂದ್ಕೊಂಡಿರೋ ರೀತಿ ಬ್ರೈಟ್ ಆಗಿ ಬರಲ್ಲ. ಹಾಗಾಗಿ ಇವತ್ತಿನ ಫರ್ಟಿಲೈಸರ್ ಬಂದು ನೋಡಿ, ಈ ಒಂದು ಡಬ್ಬದಲ್ಲಿ ನಾನು ಒಂದು 20 ದಿನಗಳ ಹಿಂದೆ ಲಿಕ್ವಿಡನ್ನು ರೆಡಿ ಮಾಡಿ ಇಟ್ಟಿದ್ದೀನಿ. ಇದನ್ನು ನೀವು ಸ್ಟೋರ್ ಮಾಡಿ ಸುಮಾರು ದಿನಗಳವರೆಗೆ ಇಟ್ಕೊಳ್ಬೋದು, ಯಾವುದೇ ಕಾರಣಕ್ಕೂ ಹಾಳಾಗಲ್ಲ. ಆ ಒಂದು ರೀತಿಯ ಫರ್ಟಿಲೈಸರ್ ಇದು. ಹೋಮ್ ಮೇಡ್, ಜೀರೋ ಕಾಸ್ಟ್, ನಿಮಗೆ ಯಾವುದೇ ಹೊರಗಡೆಯಿಂದ ದುಬಾರಿ ವಸ್ತುಗಳನ್ನು ತರಬೇಕು ಅಂತ ಇಲ್ಲ. ನೋಡಿ, ಇದನ್ನು ಗಿಡಗಳಿಗೆ ಕೊಡೋದ್ರಿಂದ ಗಿಡದ ಮಣ್ಣು ಹಗುರ ಆಗುತ್ತೆ. ಮಣ್ಣು ತುಂಬ ಗಟ್ಟಿಯಾಗಿದೆ, ಮಣ್ಣಿನಲ್ಲಿ ಬೇರುಗಳು ಆಳವಾಗಿ ಹೋಗ್ತಾ ಇಲ್ಲ ಅಂತಂದರೆ ಈ ಲಿಕ್ವಿಡನ್ನು ಕೊಡೋದ್ರಿಂದ ಬೇರು ಏನಾಗುತ್ತೆ, ಆಳವಾಗಿ ಹೋಗೋದಕ್ಕೆ ಮಣ್ಣು ಸಹಾಯ ಮಾಡುತ್ತೆ. ಆ ಮಣ್ಣು ಹೇಗೆ ಸಹಾಯ ಮಾಡುತ್ತೆ, ಈ ಲಿಕ್ವಿಡ್ ಕೊಟ್ಟಾಗ. ಇದರಿಂದ ಮಣ್ಣು ಹಗುರ ಆಗುತ್ತೆ. ಆವಾಗ ಗಿಡದ ಬೇರುಗಳು ಚೆನ್ನಾಗಿ ಬೆಳೆಯುತ್ತೆ, ಪೋಷಕಾಂಶಗಳನ್ನು ಕೂಡ ಬೇರುಗಳು ಮೇಲ್ಗಡೆವರೆಗೂ ತಲುಪಿಸೋದಕ್ಕೆ ಸಹಾಯ ಮಾಡುತ್ತೆ. 1 ಲೀಟರ್ ನೀರಿನಲ್ಲಿ ಒಂದು 10 ml ಅಥವಾ 4 ಚಮಚ, ಫುಲ್ ಚಮಚ ಬರ್ತಾ ಇಲ್ಲ, ಅರ್ಧ ಬರ್ತಾ ಇದೆ, ಹಾಗಾಗಿ 4 ಬಾರಿ ಹಾಕ್ತಾ ಇದ್ದೀನಿ. ಫುಲ್ ಚಮಚ ಇದ್ದರೆ 2 ಚಮಚ ಹಾಕಿದ್ರೆ ಸಾಕಾಗುತ್ತೆ 1 ಲೀಟರ್ ನೀರಿನಲ್ಲಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಬಿಡಿ. ಒಂದು 5 ನಿಮಿಷ ಪಕ್ಕಕ್ಕಿಡಿ. ಆಮೇಲೆ ನಿಮ್ಗೆ ಯಾವ ಗಿಡಕ್ಕೆ ಫರ್ಟಿಲೈಸರ್ ಹಾಕಬೇಕಾಗಿದೆಯೋ ಆ ಗಿಡದ ಮಣ್ಣನ್ನು ಲೂಸ್ ಮಾಡ್ಕೊಳ್ಳಿ. ಆ ಲೂಸ್ ಮಾಡ್ಕೊಂಡಿರುವಂಥ ಮಣ್ಣಿನಲ್ಲಿ ತಪ್ಪದೆ ಈ ಫರ್ಟಿಲೈಸರ್ ಕೊಡೋದಕ್ಕೂ ಮುಂಚೆ ಯೂಸ್ ಮಾಡಿರುವಂಥ ಟೀ ಪೌಡರ್, ಇಲ್ಲ ಅಂತಂದರೆ ನೀವು ಕಂಪೋಸ್ಟ್ ಕೂಡ ಹಾಕ್ಬೋದು. ನನ್ನ ಹತ್ರ ಕಂಪೋಸ್ಟ್ ಇದೆ, ಆದರೆ ಸದ್ಯಕ್ಕೆ ನಾನು ಟೀ ಪೌಡರ್ ತುಂಬ ದಿನಗಳಿಂದ ಗುಲಾಬಿ ಗಿಡಕ್ಕೆ ಹಾಕಿಲ್ಲ. ಹಾಗಾಗಿ ಈ ಒಂದು ಫರ್ಟಿಲೈಸರನ್ನು ಅಥವಾ ಟೀ ಪೌಡ್ರನ್ನು ಹಾಕ್ತಾಯಿದ್ದೀನಿ. ಇದೇನು ಮಾಡುತ್ತೆ ಅಂತಂದರೆ ಮಣ್ಣಿನಲ್ಲಿ ಬೇಸಿಗೆಯಲ್ಲಿ ಮಾಯಿಶ್ಚರನ್ನು ಹೋಲ್ಡ್ ಮಾಡಿ ಇಟ್ಕೊಳ್ಳುತ್ತೆ, ಮಣ್ಣನ್ನು ಆ್ಯಸಿಡಿಕ್ ಮಾಡುತ್ತೆ, ಮಣ್ಣಿಗೆ ನೈಟ್ರೋಜನನ್ನು ಒದಗಿಸುತ್ತೆ. ಮೇಲಿನ ಮೇಲೆ ಗಿಡಗಳ ಮಣ್ಣು ಒಣಗ್ತಾ ಇದೆ ಅಂತಂದರೆ ನೀವು ಟೀ ಪೌಡ್ರನ್ನು ಉಪಯೋಗಿಸೋದ್ರಿಂದ ಅದು ಮಣ್ಣಿನಲ್ಲಿ ತೇವಾಂಶವನ್ನು ಹಿಡಿದಿಟ್ಕೊಳ್ಳುತ್ತೆ. ಈ ಗಿಡದಲ್ಲೂ ಕೂಡ ತುಂಬ ಹೂಗಳು ಬಂದಿತ್ತು. ಹಳೆ ವ್ಯೂವರ್ಸ್ ಆಗಿದ್ದರೆ ನಿಮಗೆಲ್ಲ ನೆನಪಿರ್ಬೋದು. ಇವಾಗ ಇದರ ಹೂಗಳನ್ನೆಲ್ಲ ತೆಗೆದು ನಾನು ಮತ್ತೆ ಇದರಲ್ಲಿ ಹೂ ಬರಬೇಕು ಅಂತಂದರೆ ಇದನ್ನು ಹಾಕ್ತಾಯಿದ್ದೀನಿ. ಇದರಲ್ಲಿ ಕ್ಯಾಲ್ಶಿಯಂ, ನೈಟ್ರೋಜನ್, ಆಮೇಲೆ ಫಾಸ್ಫರಸ್ ಇದೆ, ಪೊಟ್ಯಾಷಿಯಮ್ ಇದೆ, ಐರನ್ ಹೇರಳವಾಗಿದೆ, ಕಬ್ಬಿನಾಂಶ ಹೇರಳವಾಗಿರುವಂಥ ಫರ್ಟಿಲೈಸರ್ ಹಾಗೂ ಕ್ಯಾಲ್ಶಿಯಂ ಹೆಚ್ಚಾಗಿರುವಂಥ ಫರ್ಟಿಲೈಸರನ್ನು ಸ್ವಲ್ಪ ಒಣಗಿರುವಂಥ ಮಣ್ಣು 70% ಒಣಗಿರುವಂಥ ಮಣ್ಣಿನಲ್ಲಿ ಈ ಒಂದು ಲಿಕ್ವಿಡನ್ನು ಕೊಡೋದ್ರಿಂದ ಹೂವಿನ ಬಣ್ಣ ಚೆನ್ನಾಗಿ ಬರುತ್ತೆ, ಬ್ರಾಂಚಸ್ ಹೆಲ್ದಿಯಾಗಿ ಬರುತ್ತೆ, ಗಿಡದ ಬೇರುಗಳು ಕೂಡ ಚೆನ್ನಾಗಿ ಬೆಳೆಯುತ್ತೆ. ಇದರಲ್ಲಿ ಐರನ್ ಅಂಶ ಇರೋದ್ರಿಂದ ಎಲೆಗಳು ತುಂಬ ಚೆನ್ನಾಗಿ ಹಳದಿಯಾಗದೆ ಬೆಳವಣಿಗೆ ಆಗುತ್ತೆ. ಅದೇನು ಅಂತಂದರೆ ಇದು ಮೆಂತೆ ಕಾಳು. ನಾನು ಹಿಂದೆ ಕೂಡ ಒಂದು ವಿಡಿಯೋ ಮಾಡಿ ಹಾಕಿದ್ದೆ, ಅದಕ್ಕಿಂತ ಮುಂಚೆ ಇದನ್ನು ನಾನು ನೆನೆಯೋದಕ್ಕೆ ಇಟ್ಟಿದ್ದೆ. ಒಂದು 2 ಚಮಚ ಮೆಂತೆ ಕಾಳನ್ನು ಇಷ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು, ಇದಕ್ಕೆ ನೀವು ಹೆಚ್ಚಿಗೆ ನೀರಿನಲ್ಲಿ ಮಾಡ್ಕೊಳ್ಬೋದು, ಕಡಿಮೆ ನೀರಿನಲ್ಲಿ ಮಾಡ್ಕೊಳ್ಬೋದು. ನಾನು ಒಂದು ಚಿಕ್ಕ ಡಬ್ಬದಲ್ಲಿ ಇನ್ನೊಂದು 100 to 200 ml ಒಂದು ಡಬ್ಬದಲ್ಲಿ ಮಾಡಿಟ್ಕೊಂಡಿದ್ದೀನಿ. ತುಂಬ ದಿನಗಳವರೆಗೆ ಇದು ಬರುತ್ತೆ. ಈ ಲಿಕ್ವಿಡ್ ಖಾಲಿ ಆದ ನಂತರ ಮತ್ತೆ ನೀವು ಅದರಲ್ಲಿ ನೀರನ್ನು ಹಾಕಿ ಕೂಡ ಇಡ್ಬೋದು. ಮೆಂತೆಕಾಳು ಹಾಗೆ ಒಂದು 4 ಚಮಚ ಮೆಂತೆಕಾಳು ಹಾಕಿದರೆ 2 ಚಮಚ ಬೆಲ್ಲ, ಹಳೆಯ ಬೆಲ್ಲ ಇದ್ದರೆ ತುಂಬ ಒಳ್ಳೆಯದು. ವಾಸನೆ ಬರ್ತಾ ಇದೆ, ಇನ್ನು ಮುಂದೆ ಅದನ್ನು ನಾವು ಉಪಯೋಗಿಸಲ್ಲ ಅನ್ನುವಂಥ ಬೆಲ್ಲ ಇದ್ದರೆ ಒಳ್ಳೆಯದು. ಇಲ್ಲ ಅಂತಂದರೆ ಒಳ್ಳೆ ಬೆಲ್ಲ ಇದೆ, ಅದನ್ನು ಕೂಡ ಹಾಕ್ಬೋದು. 4 ಚಮಚ ಮೆಂತೆಕಾಳು, 2 ಚಮಚ ಬೆಲ್ಲ. ಈ ರೀತಿ ನೀವು ನೆನೆ ಇಟ್ಟು ಒಂದು 8 to 10 ದಿನಗಳವರೆಗೆ ನೆನೆಸಿದ್ರು ಕೂಡ ಓಕೆ. ಹೆಚ್ಚಿಗೆ ದಿನ ಇಡ್ತೀನಿ ಅಂದರೂ ಓಕೆ. ಹೆಚ್ಚಿಟ್ಟರೆ ಹೆಚ್ಚಿಗೆ ನೀವೇನು ಮಾಡಬೇಕು, ಡೈಲ್ಯೂಟ್ ಮಾಡಬೇಕಾಗುತ್ತೆ. ನಾನು ಹೇಳಿರುವಂಥ ಅಳತೆಯಲ್ಲಿ ನೀವು ಕೂಡ ಗುಲಾಬಿ ಗಿಡಕ್ಕೆ ಈ ಒಂದು ಫರ್ಟಿಲೈಸರನ್ನು ಕೊಟ್ಟು ನೋಡಿ. ತುಂಬ ಚೆನ್ನಾಗಿ ಬೇಸಿಗೆ, ಮಳೆಗಾಲ, ಚಳಿಗಾಲ 3 ಕಾಲದಲ್ಲೂ ನಿಮ್ಮ ಗಿಡದ ತುಂಬ ಹೂಗಳಿರುತ್ತೆ, ಹೊಸ ಚಿಗುರು ಬರುತ್ತೆ, ಗಿಡಗಳು ಹಚ್ಚ ಹಸಿರಾಗಿರೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಈ ವಿಡಿಯೋ ಭಾವಿಸ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.